ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಆಲ್ರೆಡಿ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಎಸ್, ಇತ್ತೀಚೆಗೆ ತುಂಬಾ ಜನ ಈ ಕ್ವಶನ್ ಕೇಳ್ತಿದ್ದೀರಾ. ಪ್ರೆಗ್ನೆನ್ಸಿ ಆದಾಗ ಸೆಕ್ಸ್ ಮಾಡುವಂತದ್ದು ಒಳ್ಳೇದಾ, ಮತ್ತೆ ಡೆಲಿವರಿ ಆದ್ಮೇಲೆ ಎಷ್ಟು ದಿನದಲ್ಲಿ ಸೆಕ್ಸ್ ಮಾಡಬೇಕು ಅಂತ. ಸೊ ಇವತ್ತು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸಬ್ರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿ ಟೈಮಲ್ಲಿ ಸೆಕ್ಸ್ ಮಾಡುವಂತದ್ದು ಸೇಫಾ ಅಂತ ನಾನು ಫಸ್ಟ್ ಹೇಳ್ತಾ ಹೋಗ್ತೀನಿ. ಎಸ್, ಪ್ರೆಗ್ನೆನ್ಸಿ ಲೈಫಲ್ಲಿ ಒಂದು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಅಂತ ಏನಲ್ಲ, ಗಂಡ್ಮಕ್ಳಿಗೂ ತಂದೆ ಆಗೋರ್ಗು ಸಹ ಅದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಆಕೆ ನಿಮ್ಮವಳು ಅಲ್ವಾ. ಸೊ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಹೆಣ್ಣಿಗೆ ಒಂದು ಪುನರ್ಜನ್ಮ ಇದ್ದಂಗೆ. ಏನಾಗುತ್ತಪ್ಪ ಇಲ್ಲಿ ಅಂದ್ರೆ, ಇತ್ತೀಚೆಗೆ ಹಿಂದೆ ಎಲ್ಲ ಅದೆಲ್ಲ ಇರ್ಲಿಲ್ಲ, ಬಟ್ ಇತ್ತೀಚೆಗೆ ಏನಂದ್ರೆ ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಇರ್ತಾರೆ, ಮತ್ತೆ ತುಂಬಾ ಭಯ ಪಡೋರು ಇರ್ತಾರೆ. ನಮ್ಗೆ ಹೇಗ್ ಡೆಲಿವರಿ ಆಗುತ್ತೋ ಏನಾಗುತ್ತೋ ಈ ತರದೆಲ್ಲ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ನೀವು ಯಾವಾಗ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಸೊ ನೀವು ಅಂತ ಟೈಮಲ್ಲಿ ಹೋದಾಗಿರ್ಬೋದು, ಇಲ್ಲ 3 ರಿಂದ 4ನೇ ತಿಂಗಳಿಗೆ ಬಿದ್ದಾಗ, ಅಂದ್ರೆ 3 ರಿಂದ 4ನೇ ತಿಂಗಳಿಗೆ ಬಿದ್ದಾಗ ನೀವು ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ ಸ್ಕ್ಯಾನ್ ಮಾಡ್ಲಿಕ್ಕೆ ಅಂತ. ಸೊ ನೀವು ಸ್ಕ್ಯಾನ್ ಮಾಡಿದಾಗ ಅದು ಡಾಕ್ಟರ್ಗೆ ಗೊತ್ತಾಗುತ್ತೆ, ನಿಮ್ಮ ಡಾಕ್ಟರ್ಗೆ ಗೊತ್ತಾಗುತ್ತೆ ಮಗು ಹೇಗ್ ಬೆಳೀತಿದೆ, ಅದ್ರ ಬೆಳವಣಿಗೆ ಹೇಗಿದೆ, ಮತ್ತೆ ಅವ್ರಮ್ಮ ಅಂದ್ರೆ ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ, ಅದು ಪ್ರೆಗ್ನೆನ್ಸಿಗೆ ಅವ್ರು ಕರೆಕ್ಟ್ ಆಗಿದ್ದಾರಾ, ಇಲ್ಲ ಅವ್ರು ಸೆನ್ಸಿಟಿವ್ ಇದ್ದಾರಾ, ಇದೆಲ್ಲದು ಅವರಿಗೆ ಗೊತ್ತಾಗುತ್ತೆ. ಸೊ ನೀವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಕ್ ಹೋಗ್ತೀರಾ, ಅವರೇ ನಿಮ್ಗೆ ಹೇಳ್ತಾರೆ. ಇನ್ ಕೇಸ್ ಏನಾದ್ರು ಪಾಪುಗೆ ಆಗ್ಲಿ ಇಲ್ಲ ನಿಮ್ಮ ವೈಫಲ್ಲೇ ಆಗ್ಲಿ ಏನಾದ್ರು ತೊಂದರೆ ಇದ್ದಾಗ ಬೇಡ ಸೆಕ್ಸ್ ಅನ್ನುವಂಥದ್ದು ಇನ್ನೊಂದು 3-4 ಮಂತ್ಸ್ ಮುಂದಕ್ಕೆ ಹಾಕೊಳ್ಳಿ, ಇವಾಗ ಬೇಡ ಅಂತ ಅವರೇ ಹೇಳ್ತಾರೆ. ಏನಕ್ಕಪ್ಪ ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿರಲ್ಲ. ಮತ್ತೆ ಇನ್ ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಇದೇ ಪ್ರಾಬ್ಲಮ್ ಇಂದ ಅಬಾರ್ಷನ್ ಆಗ್ಬಿಟ್ಟಿರತ್ತೆ. ಅಂದ್ರೆ 1-2 ಅಬಾರ್ಷನ್ ಆಗಿರತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡಿರ್ತೀರಾ. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೆಕ್ಸ್ ಮಾಡೋವಂಥದ್ದು 100% ಸೇಫ್ ಅಲ್ಲ. ಸೊ ಇದನ್ನ ನಿಮ್ಮ ಡಾಕ್ಟರ್ ಪ್ರತಿಯೊಬ್ರು ನಿಮ್ಗೆ ಹೇಳಿರ್ತಾರೆ ಕೂಡ. ಬಟ್ ಆದ್ರೂ ನನ್ನ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಸೊ ಈ ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಇನ್ನು ಸೆಕೆಂಡ್ ಒನ್, ಡೆಲಿವರಿ ಆಗಿ ಎಷ್ಟು ದಿನದಲ್ಲಿ ಸೆಕ್ಸ್ ಮಾಡಬಹುದು, ಅದು ಒಳ್ಳೇದಾ ಮಾಡೋದಂಥದ್ದು ಅಂತ. ಈಗ ಸಿ ಸೆಕ್ಷನ್ ಆಗಿರ್ಬೋದು, ಅಂದ್ರೆ ಸಿಸೇರಿಯನ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಡೆಲಿವರಿ ಆಗಿರ್ಬೋದು. ಡೆಲಿವರಿ ಆಗಿ ಕೆಲವು ಚೆನ್ನಾಗಿ ಇರುವಂತ ಹೆಣ್ಮಕ್ಳಿಗೆ ಏನಾಗಿದೆ ಅಂದ್ರೆ, ಹೆಲ್ದಿ ಆಗಿ ಇರುವಂತ ಹೆಣ್ಮಕ್ಳಿಗೆ ಏನಾಗುತ್ತಪ್ಪ ಅಂದ್ರೆ ತಿಂಗ್ಳುಗಟ್ಲೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂದ್ರೆ ಡೆಲಿವರಿ ಆದಾಗಿಂದ ಹಿಡಿದು 1 ಮಂತ್ ವರೆಗೂ ಕೆಲವೊಂದು ಹೆಣ್ಮಕ್ಳಿಗೆ ಆಗುತ್ತೆ, ಇನ್ನ ಕೆಲವೊಬ್ಬರಿಗೆ 15 ಡೇಸ್ ಆಗುತ್ತೆ, ಇನ್ ಕೆಲವರಿಗೆ 20 ಡೇಸ್ ಈ ತರ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ದೊಡ್ಡವರು, ಅಂತ ಟೈಮಲ್ಲಿ ಸೇರುವಂತದ್ದು ಒಳ್ಳೇದಲ್ಲ. ಹಾಗೆ ಇನ್ನೊಂದು ಏನಕ್ಕಪ್ಪ ಅಂದ್ರೆ, ಅಟ್ಲೀಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ ಒಂದು 6 ಮಂತ್ ಆದ್ರೂ ಗ್ಯಾಪ್ ತಗೊಳ್ಳಿ. ಇಲ್ಲ ನಿಮ್ಗೆ ಅದು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ನನ್ನ ಪಾರ್ಟ್ನರ್ ಹೆಲ್ತ್ ಚೆನ್ನಾಗಿರ್ಬೇಕು, ಆಕೆ ಚೆನ್ನಾಗಿರ್ಬೇಕು, ನನ್ನ ಮಗು ಚೆನ್ನಾಗಿರ್ಬೇಕು ಅನ್ನೋ ಹಂಗಿದ್ರೆ ದಯವಿಟ್ಟು ನಿಮ್ಗೆ ಆ ಕೆಪಾಸಿಟಿ ಕಂಟ್ರೋಲ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದ್ರೆ 1 ಇಯರ್ ವರೆಗೂ ಬೇಕಿದ್ರೆ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಇದು ತುಂಬಾ ಒಳ್ಳೇದು. ಏನಕ್ಕಪ್ಪ ಅಂದ್ರೆ ಈಗ ಆಕೆ ಡೆಲಿವರಿ ಆದ್ಮೇಲೆ ಒಂದು 6-7 ತಿಂಗಳವರೆಗೂ ಮಕ್ಕಳನ್ನ ಅವಳು ನೋಡ್ಕೋಬೇಕಾಗುತ್ತೆ. ಹಗಲು ರಾತ್ರಿ ನಿದ್ರೆಗೆಟ್ಟಿರ್ತಾಳೆ, ಮತ್ತೆ ಫೀಡಿಂಗ್ ಹಾಲು ಉಣ್ಸೋಂಥದ್ದು ಇರುತ್ತೆ. ಸೊ ಇದೆಲ್ಲದ್ರಿಂದ ಏನಾಗಿರುತ್ತೆ ಅಂದ್ರೆ ಆಕೆ ಮನಸ್ಸು ಚೇಂಜ್ ಆಗಿರುತ್ತೆ, ಅಂದ್ರೆ ಮೊದಲಿನ ತರ ಇರೋದಿಲ್ಲ. ಸೊ ಬಾಣಂತಿಯಲ್ಲಿ ಆಕೆಯ ಎಷ್ಟು ಸಾಧ್ಯನೋ ಅಷ್ಟು ಆಕೆ ಆರೈಕೆ ಮಾಡೋದಕ್ಕೆ ಟ್ರೈ ಮಾಡಿ. ಸೆಕ್ಸ್ ಅನ್ನೋಂಥದ್ದು ಇದ್ದೇ ಇರುತ್ತೆ ಅಲ್ವಾ, ಫ್ಯೂಚರ್ ಅಲ್ಲಿ ಸಾಯೋವರೆಗೂ ಅದು ಇದ್ದೇನೆ. ಬಟ್ ಈ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಏನಕ್ಕೆ ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ರೆ, ಅಂದ್ರೆ ದೊಡ್ಡವರೆಲ್ಲ ಹೇಳ್ತಾ ಇದ್ರು ಹಾಲು ಹೊಡೆದೋಗುತ್ತೆ, ಹಂಗೆ ಹಿಂಗೆ ಮಕ್ಳು ಸಣ್ಣಗಾಗ್ಬಿಡುತ್ತೆ ಅಂತ. ಆ ತರದೆಲ್ಲ ಏನು ಇರೋದಿಲ್ಲ. ಹಾಗೆ ಇನ್ನೊಂದೇನು ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ ಪ್ರೆಗ್ನೆನ್ಸಿಯಲ್ಲಿ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಬೇಗ ಮತ್ತೆ ಇನ್ನೊಂದು ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಏನಕ್ಕೆ ಬೇಡ ಅಂತ ಹೇಳ್ತಾರೆ ಅಂದ್ರೆ ಇದೇ ಮೇನ್ ರೀಸನ್. ಯಾಕೆಂದ್ರೆ ಆಗಷ್ಟೇ ಆಕೆಗೆ ಡೆಲಿವರಿ ಆಗಿರುತ್ತೆ, ನೀವೇನಾದ್ರೂ ಯಾವ್ದು ಸೇಫ್ಟಿ ಯೂಸ್ ಮಾಡ್ದಂಗ್ ಮತ್ತೆ ಏನಾದ್ರು ಸೆಕ್ಸ್ ಮಾಡ್ಬಿಟ್ರೆ ಮತ್ತೆ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ.
ಅವಾಗ ಅಲ್ಲಿ ಆಕೆಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಇದೆಲ್ಲ ರೀಸನ್ಗೆನೆ ನಮ್ಮ ದೊಡ್ಡವರು ಹೇಳಿರುವಂತದ್ದು ಅಟ್ಲೀಸ್ಟ್ 1 year ಆಗ್ಲಿಲ್ಲ ಅಂದ್ರೆ ಒಂದು 6 months ಆದ್ರೂ ಸರಿ ನೀವು ಗ್ಯಾಪ್ ತಗೊಂಡ್ಲೇಬೇಕು ಬಿಕಾಸ್ ಆಫ್ ಯುವರ್ ಪಾರ್ಟ್ನರ್ ಹೆಲ್ತ್. ಓಕೆನಾ? ನಿಮ್ ಪಾರ್ಟ್ನರ್ ಹೆಲ್ತ್ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ತಡ್ಕೊಳ್ಳಿ. ನಿಮ್ಮೆಲ್ಲಾ ಕ್ವಶನ್ಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.